ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ನೀವಿನ್ನೂ ಕೂಡ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಬರ್ತಿರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಸಾಕಷ್ಟು ಜನ ಸಮಸ್ಯೆಗಳು, ತೊಂದರೆಗಳಿಗೆ ಒಳಗಾಗಿರೋರು ಅಕ್ಷಯ ವೃಕ್ಷವನ್ನ ಬಡ್ ಮಾಡಿಕೊಂಡು ಅವರ ಎಲ್ಲ ಒಂದು ತೊಂದರೆಗಳಿಂದ ಕೂಡ ಹೊರಗಡೆ ಬಂದಿದ್ದಾರೆ. ಇನ್ನು ಪ್ರತಿಯೊಂದು ವಿಡಿಯೋಸ್ ಅಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂತಹ ಪರಿಹಾರಗಳನ್ನು ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಒಂದು ಅದೃಷ್ಟ ಅನ್ನುವಂಥದ್ದು ಎಲ್ರಿಗೂ ಕೂಡ ಸಿಗೋದಿಲ್ಲ ಅಂತ ಹೇಳ್ಬೋದು. ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರೆ, ಅಥವಾ ಕೊನೆ ಮಿನಿಟ್ ಅಲ್ಲಿ ನಮ್ಮ ಅದೃಷ್ಟ ಕೈ ಕೊಟ್ಬಿಡ್ತು ಅಂತ ಹೇಳ್ತಾರೆ. ಈ ಅದೃಷ್ಟ ತಪ್ಪು ಹೋಗೋದಿಕ್ಕೆ ಯಾಕೆ ತಪ್ಪು ಹೋಗುತ್ತೆ? ತಪ್ಪು ಹೋಗ್ದಂಗೆ ನಮ್ಮ ಕೈ ಸೇರ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಈ ಲಕ್ ಅನ್ನುವಂಥದ್ದು, ಅದೃಷ್ಟ ನಮ್ಮ ಕೈ ತಪ್ಪು ಹೋಯ್ತಪ್ಪ, ಈ ತರ ತುಂಬಾ ಅನುಭವಗಳು ಅವ್ರವ್ರದೇ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಒಂದೊಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಎಲ್ಲೋ ಈ ಅದೃಷ್ಟ ನಮ್ಗೆ ಇದ್ದಿದ್ರೆ ನಾನು ಅಲ್ಲಿ ಕ್ಲಿಕ್ ಆಗ್ಬಿಡ್ತಾ ಇದ್ದೆ, ಅವತ್ತೊಂದ್ ದಿವಸ ನನ್ಗೆ ಲಕ್ ಬರ್ಲಿಲ್ಲ, ಈ ತರ ಎಲ್ಲ ಅನ್ಕೊಳ್ತಿರ್ತೀವಿ. ಬಟ್ ತುಂಬಾ ಜನಕ್ಕೆ ಎಲ್ಲೂನು ಅವ್ರಿಗೆ ಪಾಸಿಟಿವ್ ಆಗಿ ಆಗೇ ಇರಲ್ಲ ಅಂತ ಹೇಳ್ಬೋದು. ಪ್ರತಿ ಸಲ ಕೈ ಕೊಡ್ತಾನೆ ಇರುತ್ತೆ. ಸೊ ಅದೃಷ್ಟ ನಮ್ಮ ಕೈ ಹಿಡಿಬೇಕು, ಕೈ ತಪ್ಪಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು ಗುರುಗಳು? ನಾವು ಯಾವ್ದಾದ್ರು ಗೇಮ್ ಅಲ್ಲಿ ಇನ್ ಜನರಲ್ ಗುರುಗಳೇ, ಅವ್ರವ್ರದೇ ಒಂದು ಎಕ್ಸ್ಪೀರಿಯನ್ಸ್ ಆಗ್ತಿರುತ್ತೆ. ಬಿಸ್ನೆಸ್ ಆಗಿರ್ಬೋದು, ಪ್ರೊಫೆಷನಲಿ ಬೇರೆ ತರ ಆಗಿರ್ಬೋದು, ಎಲ್ಲ ಒಂದು ವಿಚಾರದಲ್ಲಿ. ನೀವೆಲ್ಲ ಹೋಗ್ತಿರಲ್ಲ ಗೇಮ್ ಮಾಡಿ? ಖಂಡಿತ ಗುರುಗಳೇ, ಎಲ್ಲಾ ದಿನನೂ ಭಾನುವಾರ ಆಗಿರೋದಿಲ್ಲಲ್ಲ, ಸೊ ತುಂಬಾ ಸರಿ ಮಿಸ್ ಆಗ್ತಾ ಇರುತ್ತೆ ಕೂಡ. ವಿಶ್ವಾಸಮಯ ರೀತಿಯ ಬಂಧುಗಳೇ, ಅದೇ ಎಲ್ಲರಿಗೂ ಎಲ್ಲವೂ ಅಲ್ಲ. ಹಾಗಂತೇಳಿ ಅದೃಷ್ಟ ಅನ್ನೋದು ಯಾವಾಗಲೂ ಸಿಗುವಂಥದ್ದು ಅಲ್ಲ. ಸುಭಿಕ್ಷವಾದ ಪರ್ವಕಾಲ ಅಥವಾ ಸಂಧ್ಯಾಕಾಲಗಳು ಯಾವಾಗಲೂ ಇರೋದಿಲ್ಲ. ಅದು ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು. ನಾವು ಅದರ ವಶವಾಗಬೇಕಾದ್ರೆ ಬಹಳ ಕಷ್ಟ ಇದೆ. ಅದನ್ನು ನಮ್ಮ ವಶ ಮಾಡ್ಕೋಬೇಕಾದ್ರೆ ಅದ್ಭುತವಾದ ಪ್ರಯತ್ನಗಳು ಬೇಕು ಅಂತ ಹೇಳುತ್ತೆ. ಅಂತಹ ಪ್ರಯತ್ನ ಬಹಳ ಮುಖ್ಯವಾಗಿರುವಂಥದ್ದಾದ್ರೂ ನೀವು ಕೇಳಿದ್ದು ಅದೃಷ್ಟ ಕೈ ತಪ್ಪಿ ಹೋಗಲು ಕಾರಣವೇನು ಅಂತ. ಕೈ ತಪ್ಪಿ ಹೋಗ್ಬೇಕಾದ್ರೆ ಮನೆಯಲ್ಲಿ ನಾವು ಹೇಗೆ ನಡೆದುಕೊಳ್ತೀವೋ ಅದೇ ದೊಡ್ಡ ತಾಪತ್ರಯ. ಯಾವಾಗಲೂ ಒಂದು ರೋಡ್ ಇಟ್ಕೊಂಡಿರ್ತಾರೆ, ಸುಮಾರು ಒಂದು 5 ಗಂಟೆಗೆ ಎದ್ದು ಇದನ್ನು ಮಾಡೋದು, ಅದನ್ನು ಮಾಡೋದು, ಅದು ಮಾಡೋದು. ಅವರೇನಾದ್ರೂ ಬಹುಶಃ 7 ಗಂಟೆಗೆ ಎದ್ರೆ 2 ತಾಸು ಡೈಲಿ ಮಾಡ್ತಾ ಇರೋದು ಅದು ಒಂದು ರೋಟಿನ್. ಆ 2 ತಾಸು ಬ್ಯಾಲೆನ್ಸ್ ಮಾಡಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂದ್ರೆ ಅದು ಮಾಡೋದು ಗೊತ್ತಾಗ್ತದೆ. ಹಾಗೆ ಈ ಅದೃಷ್ಟ ಕೈ ತಪ್ಪಿ ಹೋಗ್ತಾ ಇದೆ, ಪ್ರತಿ ಬಾರಿಯೂ ನಮಗೆ ಅದೇ ಆಗ್ತಾ ಇದೆ ಅಂತಂದ್ರೆ ಬಹುಶಃ ನಿಮ್ಮ ಜಾತಕ ರೀತ್ಯ ಆ ಒಂದು ಪರಿಹಾರ ಕ್ರಿಯೆಗಳನ್ನ ಆಯಾ ಸಂದರ್ಭಕ್ಕೆ ಮಾಡಿಕೊಳ್ಳದೇ ಇರುವಂಥದ್ದು ಒಂದನೇ. ಇನ್ನು ಎರಡನೆಯದು, ನಿಮ್ಮ ಜಾತಕದ ಅದೃಷ್ಟ ಗ್ರಹಕ್ಕೆ ಕೆಟ್ಟ ದೃಷ್ಟಿ ಇರುವಂಥದ್ದು. ಮೂರನೆಯದು, ತಂದೆ ತಾಯಿಗಳಿಗೆ ಗೌರವ ಕೊಡದೇ ಇರತಕ್ಕಂತಹದ್ದು. ನಿಮ್ಮ ಮನೆಯಲ್ಲೇ ನೆಗೆಟಿವ್ ಅನ್ನ ರಿಮೂವ್ ಮಾಡ್ತಕ್ಕಂತಹದ್ದು. ಏನೊಂದು ಪ್ಲೇಸ್ ಇದೆಯೋ ನಿಮ್ಮ ಮನೆಯಲ್ಲಿ, ಏನು ಶೌಚಾಲಯ ಅಂತ ಕರೆದ್ರೆ ಅದು ಕ್ಲೀನ್ ಇಲ್ಲದೆ ಇರ್ತಕ್ಕಂಥ, ಬಹಳ ನೀಟಾಗಿರ್ಬೇಕು. ನೀವು ಎಷ್ಟು ನಿಮ್ಮ ಮನೇಲಿ ಇರ್ತಕ್ಕಂತಹದ್ದು ಎಷ್ಟಿದೆ ಅಷ್ಟು ಕೂಡ ಸಾಧ್ಯವಾದಷ್ಟು ನೀವು ಹಾಗೆ ಕ್ಲೀನ್ ಇಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಬಹಳ ಮುಖ್ಯವಾಗಿರ್ತಕ್ಕಂತಹ ಘಟ್ಟ. ಇನ್ನು ನೀವು ಎಲ್ಲೆಲ್ಲಿ ಹೇಗೆ ಮಾಡ್ತಿರ್ತೀರೋ ಗೊತ್ತಿಲ್ಲ, ಒಟ್ಟಾರೆ ಇನ್ನೊಬ್ಬರ ಎಂಜಲನ್ನ ತಾವು ತಿನ್ನುವಂಥದ್ದು, ತಮ್ಮ ಎಂಜಲನ್ನ ಮತ್ತೊಬ್ಬರು ಕೊಡುವಂಥದ್ದು ಕೂಡ ನಮಗೆ ಅದೃಷ್ಟ ತಪ್ಪಿ ಹೋಗಲಿಕ್ಕೆ ಮುಖ್ಯ ಕಾರಣವಾಗುತ್ತದೆ. ಮನೆಯಲ್ಲಿ ಪ್ರತಿನಿತ್ಯ ಇರ್ತಕ್ಕಂತಹ ವಾರದ 7 ದಿನಗಳಲ್ಲಿ ಒಂದು ದಿನನ ತಪ್ಪದೆ ಹೆಣ್ಣು ನಿಂದನೆ ಮಾಡ್ತಾ ಬರೋದು, ಅಥವಾ ಸಣ್ಣ ಪುಟ್ಟ ತೀರಾ ಸಣ್ಣದಾದ ಮ್ಯಾಟ್ರು ಅದಕ್ಕೆ ಜಗಳ ಮಾಡ್ತಾನೇ ಇರ್ತಕ್ಕಂಥದ್ದು, ಕದನ.
ಕೊಳಕಾಗಿರ್ತಕ್ಕಂತಹದ್ದು. ಆಮೇಲೆ ಮನೆಯಲ್ಲಿ ಯಾವ ಸಂದರ್ಭಕ್ಕೆ ಆ ಹಬ್ಬ ಹರಿದಿನಗಳತ್ತಿದೆಯೋ ಅದನ್ನು ಆ ಸಂದರ್ಭಕ್ಕೆ ಮಾಡದೇ ಇರತಕ್ಕಂಥ. ಯಾಕ ಗೊತ್ತಿಲ್ಲ, ನಮ್ಮ ಮನೆಗೆ ನಾವು ಮಾಡ್ಬೇಕಂತ ಅನ್ಕೊಂಡಿರ್ತೀವಿ, ನಮ್ಗೇನಾದ್ರೂ ಅಸೌಚ ನಡೆಯುತ್ತೆ ಮನೆಯಲ್ಲಿ, ಹೆಣ್ಣು ಮಕ್ಕಳದ್ದು ಅಥವಾ ಬೇರೆ ಇನ್ಯಾರೋ ಹೋಗ್ಬಿಟ್ಟಿರೋದು, ಮತ್ತು ನೀನು ಯಾವುದೋ ದೊಡ್ಡ ತಾಪತ್ರ ಏನೋ ಒಂದು ಕಾಡ್ತಾ ಇರುತ್ತೆ. ಅಂತಹ ಹಬ್ಬ ಹರಿದಿನಗಳು ಮಿಸ್ ಆಗುವಂಥದ್ದು. ವರಮಹಾಲಕ್ಷ್ಮಿನೂ ಮಿಸ್ ಆಗುತ್ತೆ, ಶ್ರಾವಣ ಮಾಸವೂ ಮಿಸ್ ಆಗ್ತಾ ಇದೆ, ಗೌರಿನೂ ಮಿಸ್ ಆಗ್ತಾ ಇದೆ. ಒಂದು 4 ರಿಂದ 5 ಹಬ್ಬಗಳು ಮಾಡ್ಲಿಕ್ಕೆ ಮನೇಲಿ ಏನೋ ಒಂದು ಕೊರತೆ ಕಾಣ್ತಾ ಇದೆ ಅಂದ್ರೆ ಬಹುಶಃ ಇದು ಒಂದು ಇಂಡಿಕೇಶನ್ ಅವರಿಗೆ ಅದೃಷ್ಟ ಕೈ ತಪ್ಪು ಹೋಗ್ಲಿಕ್ಕೆ ನಿಮ್ಮ ಮನೆಯಲ್ಲಿ ಟೋಟಲ್ ನೆಗೆಟಿವ್ ಇದೆ ಅಂತ ಅರ್ಥ. ಒಂದು ಸಲ ಹೆಣ್ಣು ಮಕ್ಕಳದಾಗತ್ತೆ ಬಿಡಿ, ಯಾವಾಗಲೂ ಎಂಥ ಹಬ್ಬಗಳು ಬಂದು ಇದೇ ನಡೆಯುತ್ತೆ ಅನ್ನೋವಾಗ ಅಲ್ಲಿ ಸ್ವಲ್ಪ ನೀವು ಎಚ್ಚೆತ್ತುಕೊಳ್ಬೇಕು. ಒಟ್ಟಾರೆಯಾಗಿ ನಮಗೆ ಅದೃಷ್ಟ ಕೈ ತಪ್ಪು ಹೋಗ್ಲಿಕ್ಕೆ ಇವೆಲ್ಲ ಕೂಡ ಕಾರಣವಾಗಿರುತ್ತದೆ. ಇಂತಹ ಅದೃಷ್ಟಗಳಿಂದ ಈ ಕೈ ತಪ್ಪು ಹೋಗ್ತಾ ಇದೆಯಲ್ಲ, ಇದರಿಂದ ನಾವು ಹೊರಗೆ ಬರುತ್ತಾ ನಾವು ಅದೃಷ್ಟವನ್ನ ನಮ್ಮ ಸೆರೆಯಲ್ಲಿ ಹಿಡಿದಿಟ್ಕೋಬೇಕು ಅಂತಂದ್ರೆ ಅಲ್ಲಿ ಆ ಮನೆಯಲ್ಲಿ ನೀವು ಮನೆಯಲ್ಲೇ ಸಣ್ಣದಾಗ ಒಂದು ಯಜ್ಞ ಮಾಡ್ಕೊಳ್ತಿರೋ ಈ ಸಗಣಿ ಬೆರಣಿ ಬರುತ್ತಲ್ಲ, ಅದನ್ನ ಒಂದಷ್ಟು ಸಣ್ಣದಾಗಿ ಪೀಸ್ ಮಾಡಿ ಒಂದು ಬೌಲ್ಗೆ ಹಾಕಿ ಅದನ್ನ ಸ್ವಲ್ಪ ತುಪ್ಪ ಹಾಕಿ ಕರ್ಪೂರ ಹಾಕಿ ಸ್ವಲ್ಪ ಅದು ಬೆಂಕಿ ಬಂದ ಮೇಲೆ ಸ್ವಲ್ಪ ಅದಕ್ಕೆ ಸಾಂಬ್ರಾಣಿ ಹಾಕಿ ಮನೆಯಲ್ಲೆಲ್ಲ ಓಡಾಡ್ತಕ್ಕಂಥದ್ದು. ಚೆನ್ನಾಗಿ ಒರೆಸಿ ಆದ ಮೇಲೆ ಉಪ್ಪು ಮತ್ತೆ ಅರಿಶಿನ ಹಾಕಿ ಮನೆಯಲ್ಲಿ ಒರೆಸಿದ ಮೇಲೆ ಇದನ್ನ ಆ ಸಗಣಿ ಬೆರಳಿನ ತಂದುಬಿಟ್ಟು ಮನೆಯೆಲ್ಲ ಕರೆಕ್ಟಾಗಿ ರೂಮು, ಹಾಲು, ಕಿಚನ್ನು ಎಲ್ಲ ಕಡೆ ತೋರಿಸುವಂಥದ್ದು. ಅದು ಸಂಜೆ ಕರೆಕ್ಟಾಗಿ 6 ಗಂಟೆಗೆ 24 ನಿಮಿಷ ಇರಬೇಕು. ಕರೆಕ್ಟಾಗಿ 5:45 6 ಗಂಟೆ ಅಲ್ಲಿ ನಡಿಬೇಕು. ಅಂದ್ರೆ ಪ್ರತಿನಿತ್ಯ ಮಾಡ್ಬೇಕಾಗುತ್ತೆ. ಪ್ರತಿನಿತ್ಯ ಮಾಡಬೇಕು. ಒಂದು 16 ದಿನಗಳ ಪರ್ಯಂತ. ಇವತ್ತು ಪ್ರಾರಂಭ ಮಾಡಿದ್ರೆ ಷೋಡಶ ಕರ್ಮಗಳಲ್ಲೇ ನಾನು ಮಾಡಿರೋಂಥ ತಾಪತ್ರಯಗಳ ಇವು ಅಥವಾ ಆ ಷೋಡಶ ಪೂಜೆ ಇದು ಕೇಳಿದ್ರೆ ಈ ಅನ್ನಮಯ್ಯ ಮೂವಿನಲ್ಲಿ ಒಂದು ಬರುತ್ತೆ, ಷೋಡಶೋಪಚಾರ ಪೂಜಾ ಅಂಚಕರಿಷ್ಯೆ ಅಂತ. ಆ ಷೋಡಶೋಪಚಾರ ಪೂಜೆಗಳು ನಮಗೆ ಮಾಡಕ್ ಮೊದಲೇ ಗೊತ್ತಿಲ್ಲ, ಇನ್ನ ಷೋಡಶ ಕರ್ಮಗಳಲ್ಲಿ ಯಾವೂ ನೆಟ್ಟಿಗೆ ಮಾಡ್ಕೊಳ್ಳಿಲ್ಲ. ಅಂತಹ ದಿನಗಳನ್ನ ಒಂದಷ್ಟು ಮೈಂಡ್ಗೆ ಹಾಕೊಂಡು 16 ದಿನಗಳ ಪರ್ಯಂತ ಪ್ರತಿನಿತ್ಯ ಮಾಡಬೇಕು. ಇವತ್ತು ನೀವಿಲ್ಲ ಅಂದ್ರೆ ಇನ್ನೊಬ್ಬರಾದ್ರೂ ಮಾಡ್ಬೇಕು. ಆಯ್ಕೆ ಮಾಡ್ಕೊಳ್ಳಿ. 15 ಡೇಸ್ ಅಲ್ಲಿ ನಮ್ಗೇನು ಅಡ್ಡ ಆತಂಕ ಬರೋದಿಲ್ಲ. ಅಂತಹ ದಿನಗಳನ್ನ ಆಯ್ಕೆ ಮಾಡಿಕೊಂಡು ನೀವು ಈ ಬೆರಣಿಯ ಸಾಂಬ್ರಾಣಿಯನ್ನ ಮಾಡ್ತೀನಿ ಅಂತಂದ್ರೆ ಅದೃಷ್ಟ ಆ ಮನೆಯ ಅಷ್ಟು ಜನರ ಎಷ್ಟು ಸದಸ್ಯರಿದ್ದಾರೋ ಅವರ ವಶವಾಗ್ತಕ್ಕಂಥ ಸಾಧ್ಯತೆ. ಮೊದಲು ಇವೆಲ್ಲ ಹೇಳಿದ್ದೀನಲ್ಲ, ಇವೆಲ್ಲ ಶುಚಿ ಮಾಡ್ಕೊಡ್ತಕ್ಕಂಥದ್ದು ಹಿಡಿದು ಇವೆಲ್ಲ ಮಾಡ್ಕೊಳ್ಳಿ. ನಮಗೆ ಯಜ್ಞ ಯಾಗಾದಿಗಳು ಅವು ಇವು ಮಾಡ್ಕೊಳಕ್ಕೆ ಆಗ್ತಿಲ್ಲ ಅಂತಂದ್ರೆ ಇಷ್ಟು ನಾವು ಮಾಡಿಕೊಂಡ್ರು ಕೂಡ ಅದ್ಭುತಗಳು ನಡೆದೇ ಬಿಡುತ್ತೆ. ಅಂತಹ ಖುಷಿಯನ್ನ ನೀವು ವೆಲ್ಕಮ್ ಮಾಡ್ತೀರಿ. ಅದೃಷ್ಟ ನಿಮ್ಮ ಜೊತೆಗಿರುತ್ತೆ, ನಿಮ್ಮನ್ನ ಹುಡುಕಿ ಬರುತ್ತೆ. ಖಂಡಿತ ಗುರುಗಳೇ, ಎಲ್ಲೋ ಒಂದ್ ಕಡೆ ಅದೃಷ್ಟ ಕೈ ತಪ್ಪಿ ಹೋಗ್ತಾ ಇದೆ ಅಂತಂದ್ರೆ ನೀವು ಪ್ರಾರಂಭದಲ್ಲಿ ತಿಳಿಸಿದಂತಹ ತಪ್ಪುಗಳನ್ನ ನಾವು ಫಸ್ಟು ಕಟ್ ಆಫ್ ಮಾಡ್ಕೊಳ್ಬೇಕಾಗತ್ತೆ. ಅಂದ್ರೆ ಇವಾಗ ಮನೆಯಲ್ಲಿ ನಾವು ಟಾಯ್ಲೆಟ್ಸ್ನ ಕ್ಲೀನಾಗಿ ಇಟ್ಕೊಳ್ಳೋದಾಗಿರ್ಬೋದು ಅಥವಾ ಬೇರೆಯವರ ಎಂಜಲು ತಿಂದೇ ಇರೋದಾಗಿರ್ಬೋದು, ಇವನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಬಂದು ಈ 16 ದಿನಗಳ ಕಾಲ ಈ ಒಂದು ಕ್ರಿಯೆ ಮಾಡೋದ್ರಿಂದ ಕೂಡ ಅದೃಷ್ಟ ನಮ್ಮ ಕೈ ಹಿಡಿಯುತ್ತೆ ಅಥವಾ ಅದೃಷ್ಟ ನಮ್ಮನ್ನ ಹುಡ್ಕೊಂಡು ಬರುತ್ತೆ ಅಂತ ಹೇಳಿದ್ರಿ. ಬಹಳ ಖುಷಿ ಆಯ್ತು. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೂ ಕೂಡ ಜೀವನದಲ್ಲಿ ಅದೃಷ್ಟ ಕೈ ತಪ್ಪಿ ಹೋಗ್ತಾ ಇದೆ ಅಂತ ಅನ್ನಿಸ್ತು ಅಂತಂದ್ರೆ ಗುರುಗಳು ಹೇಳಿದಂಥ ತಪ್ಪುಗಳನ್ನ ನೀವೇನಾದ್ರೂ ಮಾಡ್ತಿದ್ರೆ ಇವತ್ತಿಂದನೇ ವಿಡಿಯೋ ನೋಡಿದ ನಂತರ ಇವೆಲ್ಲವನ್ನೂ ಕೂಡ ನೀವು ಅವಾಯ್ಡ್ ಮಾಡ್ತಾ ಬನ್ನಿ. ಜೊತೆಗೆ ಅದೃಷ್ಟ ನಿಮ್ಮ ಕೈ ಹಿಡಿಬೇಕು ಅಂತಂದ್ರೆ ನೀವು 16 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಏನ್ ಮಾಡ್ಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ರೆ ಇದನ್ನ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.